ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ವೈಬ್ ಎಡಿಟ್ಸ್ ಆ್ಯಂಡ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ವಿಕ್ರಮ ಮತ್ತು ಬೇತಾಳನಿಗೆ ಸಂಬಂಧಿಸಿದ ಹಲವಾರು ಕಥೆಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ವೀಕ್ಷಿಸದೇ ಇದ್ದಲ್ಲಿ ತಾವು ಈ ಕೂಡಲೇ ವೀಕ್ಷಿಸಿ, ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಬೇಕಾಗಿ ಕೇಳಿಕೊಡುತ್ತೇನೆ. ಕಥೆಯ ಮುಂದಿನ ಭಾಗವನ್ನು ನಾನೀಗ ವಿವರಿಸಲಿದ್ದೇನೆ. ತ್ರಿವಿಕ್ರಮ ರಾಜ ಮುನಿಗೆ ಶವವನ್ನು ತಂದುಕೊಡುತ್ತೇನೆಂದು ಹೇಳಿದ್ದನಲ್ಲದೆ ಬೇಗ ಮುತ್ತುಗದ ಮರದ ಬಳಿಗೆ ಬಂದು ಮರಕ್ಕೆ ನೇತು ಬಿದ್ದಿದ್ದ ಶವವನ್ನು ಎತ್ತಿಕೊಂಡು ಹೆಗಲ ಮೇಲೆ ಹಾಕಿಕೊಂಡು ಹೊರಟನು. ಎಲ್ಲಿ ಬಾಯಿ ಬಿಟ್ಟರೆ ಬೇತಾಳ ಮಾಯವಾಗಿ ಹೋಗಿಬಿಡುವನೋ ಎಂದು ಮಾತನಾಡದೆ ನಡೆದು ಬರುತ್ತಿದ್ದನು. ದಾರಿ ಸಾಗಬೇಕಲ್ಲ. ಆಗ ಬೇತಾಳ ವಿಕ್ರಮನಿಗೆ ಪ್ರಯಾಣ ಬೇಸರವಾಗದಿರಲೆಂದು ಒಂದು ಕತೆ ಹೇಳತೊಡಗಿತು. ರಾಜ ವಿಶಾಖದತ್ತನು ಮಹಾರಾಜಪುರ ಎಂಬ ದೊಡ್ಡ ಪಟ್ಟಣವನ್ನು ಆಳುತ್ತಿದ್ದನು. ಆ ಪಟ್ಟಣದಲ್ಲಿ ಚಂದ್ರಗುಪ್ತನೆಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದನು. ವಿಶಾಖದತ್ತ ಆ ಊರಿನಲ್ಲಿ ಒಂದು ಆಜ್ಞೆ ಹೊರಡಿಸಿದ್ದನು. ಆ ಆಜ್ಞೆಯ ಪ್ರಕಾರ ಯಾರೂ ಒಬ್ಬಳಿಗಿಂತ ಹೆಚ್ಚು ಹೆಂಡತಿಯನ್ನು ಹೊಂದುವಂತಿರಲಿಲ್ಲ. ಅಲ್ಲದೆ ಬೇರೊಬ್ಬರ ಹೆಂಡತಿಯನ್ನು ಮದುವೆಯಾಗುವಂತೆಯೂ ಇರಲಿಲ್ಲ. ಇವು ನ್ಯಾಯಬಾಹಿರವಾಗಿದ್ದವು. ಚಂದ್ರಗುಪ್ತನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ಒಮ್ಮೆ ವ್ಯಾಪಾರದ ಸಲುವಾಗಿ ಸಂತೆಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಸುಂದರಿಯಾದ ತರುಣಿಯನ್ನು ನೋಡಿದನು. ಅವಳ ಸೌಂದರ್ಯಕ್ಕೆ ಮಾರು ಹೋದ ಅವನು ಹೇಗಾದರೂ ಮಾಡಿ ಅವಳನ್ನೇ ವಿವಾಹವಾಗಬೇಕೆಂದು ನಿರ್ಧರಿಸಿದನು. ಮನೆ ಸೇರಿದ ಅವನು ತನ್ನ ಆಳುಗಳಿಗೆ ಆ ತರುಣಿಯು ಎಲ್ಲಿರುತ್ತಾಳೆ ಎಂಬುದನ್ನು ತಿಳಿದು ಬರಲು ಹೇಳಿ ಕಳುಹಿಸಿದನು. ಅವನಿಗೆ ಅವಳನ್ನು ಮರೆಯಲು ಆಗಲೇ ಇಲ್ಲ. ತರುಣಿಯ ವಿಳಾಸವನ್ನು ತಿಳಿದು ಬರಲು ಹೋಗಿದ್ದ ಆಳುಗಳು ಕೆಲವೇ ದಿನಗಳಲ್ಲಿ ಹಿಂದಿರುಗಿದರು. ತಾವು ತಂದಿದ್ದ ಮಾಹಿತಿಯನ್ನು ಯಜಮಾನ ಚಂದ್ರಗುಪ್ತನಿಗೆ ತಿಳಿಸಿದರು. ಆ ತರುಣಿ ಅದೇ ಊರಿನ ಇನ್ನೊಬ್ಬ ಶ್ರೀಮಂತ ಮಾಧವಚಂದ್ರನ ಮಗಳಾಗಿದ್ದಳು. ಅವಳ ಹೆಸರು ಮಣಿಮಂಜರಿ ಎಂಬುದಾಗಿತ್ತು. ಚಂದ್ರಗುಪ್ತ ತನ್ನ ಆಪ್ತ ಗೆಳೆಯನೊಬ್ಬನನ್ನು ಮಾಧವಚಂದ್ರನ ಮನೆಗೆ ತನಗಾಗಿ ಹೆಣ್ಣು ಕೇಳಿ ಬರಲು ಕಳುಹಿಸಿಕೊಟ್ಟನು. ಆದರೆ ಈಗಾಗಲೇ ಮಾಧವಚಂದ್ರ ತನ್ನ ಮಗಳು ಮಣಿಮಂಜರಿಗೆ ಬೇರೊಂದು ಕಡೆ ಗಂಡು ಗೊತ್ತು ಮಾಡಿದ್ದನು. ಆ ಹುಡುಗನ ಹೆಸರು ಜಯಚಂದ್ರ. ಮಣಿಮಂಜರಿಯನ್ನು ತನಗೆ ಕೊಡಲು ನಿರಾಕರಿಸಿದ್ದು ಕೇಳಿದ ಚಂದ್ರಗುಪ್ತನಿಗೆ ಅಪಾರ ವ್ಯಥೆ ಉಂಟಾಗಿ ಮಣಿಮಂಜರಿ ಇಲ್ಲದ ಬದುಕು ನಿರಾರ್ಥಕವೆಂದು ಭಾವಿಸಿ ತಾನು ಸನ್ಯಾಸಿಯಾಗಲು ನಿರ್ಧರಿಸಿದನು. ಆದರೆ ಚಂದ್ರಗುಪ್ತ ತನ್ನನ್ನು ಇಷ್ಟೊಂದು ಪ್ರೀತಿಸಿದ್ದಾನೆಂದು ತಿಳಿದ ಮಣಿಮಂಜರಿ ಅವನಿಗೆ ಒಂದು ಪತ್ರ ಬರೆದು ಆ ಪತ್ರದಲ್ಲಿ ತನ್ನ ತಂದೆ ತಾಯಿಗಳು ನೋಡಿದ ಗಂಡನ್ನು ಮದುವೆಯಾಗದೆ ಇರಲಾರೆ, ಆದರೆ ಮದುವೆಯಾದ ಮೇಲೆ ಬಂದು ನಿಮ್ಮನ್ನು ಕಾಣುತ್ತೇನೆ ಎಂದು ತಿಳಿಸಿದ್ದಳು. ಚಂದ್ರಗುಪ್ತನಿಗೆ ಆ ಕಾಗದವನ್ನು ನೋಡಿದ ಮೇಲೆ ಎಷ್ಟೋ ಸಮಾಧಾನವಾಯಿತು. ಮಣಿಮಂಜರಿಯ ವಿವಾಹ ಜಯಚಂದ್ರನೊಂದಿಗೆ ಸಾಂಗವಾಗಿ ನೆರವೇರಿತು. ಗಂಡನ ಮನೆಗೆ ಹೋದ ಮೇಲೆ ತನ್ನ ಪತಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದಳು. ಮಣಿಮಂಜರಿಯ ಸತ್ಯನಿಷ್ಠೆಯನ್ನು ಕಂಡು ಜಯಚಂದ್ರ ಚಕಿತನಾಗಿ ಅವಳನ್ನು ಚಂದ್ರಗುಪ್ತನನ್ನು ನೋಡಿ ಬರಲು ಕಳುಹಿಸಿಕೊಟ್ಟನು. ಮಣಿಮಂಜರಿ ಯಾರ ಜೊತೆಯೂ ಇಲ್ಲದೆ ತಾನೊಬ್ಬಳೇ ಚಂದ್ರಗುಪ್ತನ ಮನೆಗೆ ಹೊರಟಳು. ದಾರಿಯಲ್ಲಿ ಕಳ್ಳನೊಬ್ಬ ಅವಳ ಮೈಮೇಲಿದ್ದ ಆಭರಣಗಳಿಗೆ ಆಸೆಪಟ್ಟು ಬಂಧಿಸಿದನು. ಮಣಿಮಂಜರಿ ಅವನಲ್ಲಿ ಅಂಗಲಾಚುತ್ತಾ, ಸದ್ಯಕ್ಕೆ ನನ್ನನ್ನು ಬಿಟ್ಟು ಬಿಡು, ನಾನು ಹಿಂದಿರುಗಿ ಬರುವಾಗ ಎಲ್ಲ ಆಭರಣಗಳನ್ನು ಕೊಡುವೆ ಎಂದು ಹೇಳಿದಳು. ಕಳ್ಳ ಅವಳಿಂದ ಭಾಷೆ ತೆಗೆದುಕೊಂಡು ಅವಳು ಮುಂದೆ ಹೋಗಲು ದಾರಿ ಮಾಡಿಕೊಟ್ಟನು. ಮಣಿಮಂಜರಿ ಚಂದ್ರಗುಪ್ತನ ಮನೆ ಸೇರುವ ವೇಳೆಗೆ ಕತ್ತಲಾಗಿತ್ತು. ಅವಳನ್ನು ಬಾಗಿಲ ಬಳಿ ನೋಡುತ್ತಿದ್ದಂತೆ ಚಂದ್ರಗುಪ್ತ ಆವಕ್ಕಾಗಿ, ಈ ರಾತ್ರಿ ವೇಳೆಯಲ್ಲಿ ಒಂಟಿಯಾಗಿ ಅದು ಮದುವೆಯಾದ ಹೆಣ್ಣು ಹೇಗೆ ಬರಬಹುದೇ? ಮೇಲಾಗಿ ಆ ಊರಿನ ರಾಜನ ನಿಯಮವೇನೆಂದು ತಿಳಿದಿರುವುದಲ್ಲವೇ? ಮದುವೆಯಾದವಳು ಪರಪುರುಷನನ್ನು ಕಾಣಬರುವುದಾಗಲಿ ಮದುವೆಯಾದವಳು ಬರೆಮಾಡಿಕೊಳ್ಳುವುದಾಗಲಿ ಅಪರಾಧ. ರಾಜನೇನಾದರೂ ನಮ್ಮಿಬ್ಬರನ್ನು ನೋಡಿದರೆ ಇಬ್ಬರಿಗೂ ಮರಣದಂಡನೆ ವಿಧಿಸುವನು ಎಂದು ಹೇಳಿದನು. ಮಣಿಮಂಜರಿಗೆ ಚಂದ್ರಗುಪ್ತನು ಹೇಳಿದ ಮಾತನ್ನು ಕೇಳಿ ಆಘಾತ ಬಂದಂತಾಗಿತು. ಅವಳು ಅಲ್ಲಿ ಕ್ಷಣಕಾಲವೂ ನಿಲ್ಲದೆ ಹಿಂದಿರುಗಿದಳು. ದಾರಿಯಲ್ಲಿ ಕಳ್ಳನು ಅವಳಿಗಾಗಿ ಕಾಯುತ್ತಲೇ ಇದ್ದನು. ಅವಳನ್ನು ಕಂಡು ಸಂತೋಷ ಹೊಂದಿದನು. ಆದರೆ ಅವನಿಗೆ ಆ ಸುಂದರಿ ಹೀಗೆ ರಾತ್ರಿ ವೇಳೆಯಲ್ಲಿ ಒಬ್ಬಳೇ ಸುತ್ತುತ್ತಿರುವುದೇಕೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಉಂಟಾಯಿತು. ಮಣಿಮಂಜರಿ ಕಳ್ಳನಿಗೆ ತನ್ನ ಬಗ್ಗೆ ಎಲ್ಲವನ್ನು ಹೇಳಿಕೊಂಡಳು. ಅವಳ ಕತೆ ಕೇಳಿದ್ದ ಕಳ್ಳ, ನೀನು ಸತ್ಯ ಹೇಳುತ್ತಿದ್ದಿ, ಮೇಲಾಗಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಿ. ನಾನು ನಿನ್ನಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ನಿನ್ನ ಮನೆ ಎಲ್ಲಿ ಹೇಳು, ಅಲ್ಲಿಯವರೆಗೆ ಜೊತೆ ಬರುವೆ ಎಂದು ಹೇಳಿದನು.
ಮಣಿಮಂಜರಿ ಮನೆ ಸೇರಿದಳು. ನಡೆದುದನ್ನು ಗಂಡ ಜಯಚಂದ್ರನಿಗೆ ಹೇಳಿದಳು. ಆದರೆ ಜಯಚಂದ್ರ ಅವಳ ಮಾತನ್ನು ನಂಬಲಿಲ್ಲ. ಅವಳನ್ನು ಮನೆಯಿಂದಾಚೆ ಅಟ್ಟಿದನು. ನಡೆದುದರ ಬಗ್ಗೆ ಚಿಂತಿಸಿದ ಮಣಿಮಂಜರಿ ಅಸಹಾಯಕಳಾಗಿ ಯಾರ ಆಶ್ರಯವೂ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟಳು. ಬೇತಾಳ ವಿಕ್ರಮನನ್ನು ಮಾತನಾಡಿಸಿ, ವಿಕ್ರಮ, ಕೇಳಿದೆಯಾ ಕಥೆಯನ್ನು? ಈಗ ಹೇಳು. ಜಯಚಂದ್ರ ಹೆಂಡತಿಯನ್ನು ಬಿಟ್ಟುಕೊಟ್ಟ. ಇನ್ನು ಮಣಿಮಂಜರಿ ಜೀವವನ್ನೇ ತೊರೆದಳು. ಚಂದ್ರಗುಪ್ತ ಮಣಿಮಂಜರಿಯನ್ನು ತಾನೇ ವಿವಾಹವಾಗಿ ಇಟ್ಟುಕೊಳ್ಳಬಹುದಿತ್ತು. ಕಳ್ಳನೋ ತನ್ನ ವೃತ್ತಿಯನ್ನೇ ಬಿಟ್ಟುಕೊಟ್ಟು ಕದಿಯಲಿಲ್ಲ. ತಕ್ಷಣ ಹೇಳು, ಈ ನಾಲ್ವರಲ್ಲಿ ಯಾರ ತ್ಯಾಗ ದೊಡ್ಡದ್ದು ಎಂದು ತಿಳಿದು ಹೇಳು. ನಿನ್ನ ತಲೆ ಒಡೆದು ನೂರಾಗಿ ಹೋದೀತು ನೀನು ತಿಳಿದ ಉತ್ತರವನ್ನು ಹೇಳಿದ್ದರೆ ಎಂದು ಹೇಳಿತು. ಹಾಗೆ ಮುಂದೆ ವಿಕ್ರಮ ಬಾಯಿ ತೆರೆದು, ಅಯ್ಯ ಬೇತಾಳ, ಯಾವುದೇ ಉದ್ದೇಶವಿಟ್ಟುಕೊಂಡು ಮಾಡಿದ ತ್ಯಾಗ ಎನ್ನಿಸುವುದಿಲ್ಲ. ನಿಸ್ವಾರ್ಥದಿಂದ ಮಾಡಿದ ತ್ಯಾಗವೇ ಮಹಾತ್ಯಾಗ. ಈಗ ನೋಡು, ಚಂದ್ರಗುಪ್ತ ರಾಜನ ಕಾನೂನಿಗೆ ಹೆದರಿ ಮಣಿಮಂಜರಿಯನ್ನು ಹಿಂದಕ್ಕೆ ಕಳುಹಿಸಿಕೊಟ್ಟ. ಅವನು ಯಾವ ತ್ಯಾಗವನ್ನೂ ಮಾಡಲಿಲ್ಲ. ಇನ್ನು ಜಯಚಂದ್ರ ಅವಳ ಮೇಲೆ ಅಪನಂಬಿಕೆಯನ್ನ ಇಟ್ಟುಕೊಂಡು ಮಣಿಮಂಜರಿ ಸತ್ಯನಿಷ್ಠಳಲ್ಲ ಎಂದು ಹೇಳಿದನು. ಆಕೆಯ ಸತ್ಯನಿಷ್ಠತೆ ಅವಳನ್ನು ಶೋಚನೀಯ ಸ್ಥಿತಿಗೆ ಮುಟ್ಟಿಸಿ ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ನಿಜವಾದ ತ್ಯಾಗ ಮಾಡಿದವನೆಂದರೆ ಕಳ್ಳನೇ. ಮಣಿಮಂಜರಿಯ ಆಭರಣಗಳನ್ನು ಕದಿಯದೆ ಅವಳನ್ನು ಬಿಟ್ಟುಕೊಟ್ಟಿದ್ದರಲ್ಲಿ ಅವನಿಗೆ ಯಾವ ಉದ್ದೇಶವೂ ಇರಲಿಲ್ಲ. ಸ್ವಾರ್ಥವು ಇಲ್ಲಿ ತೋರುವುದಿಲ್ಲ. ಇತರರು ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆಯೂ ಅವನು ಆಲೋಚಿಸ ಹೋಗಲಿಲ್ಲ. ಆದುದರಿಂದ ಕಳ್ಳನದ್ದೇ ಮಹಾತ್ಯಾಗ ಎಂದು ಹೇಳಿದನು. ಆಗ ಬೇತಾಳ, ವಿಕ್ರಮ, ಮೆಚ್ಚಿದೆ ನಿನ್ನ ತೀರ್ಮಾನ. ಆದರೆ ನೀನು ಮೌನವಾಗಿರುತ್ತೇನೆ ಎಂದು ಮಾತು ಕೊಟ್ಟಿದ್ದರೂ ಬಾಯಿ ಬಿಟ್ಟು ಮಾತನಾಡಿದ್ದೀಯ. ಆದುದರಿಂದ ನಾನು ಮತ್ತೆ ಮರಕ್ಕೆ ನೇತು ಹಾಕಿಕೊಳ್ಳುತ್ತೇನೆ ಎಂದು ಹೇಳಿ ವಿಕ್ರಮನ ಭುಜದ ಮೇಲಿಂದ ಹಾರಿ ಮಾಯವಾಗಿ ಅದೇ ಮುತ್ತುಗದ ಮರಕ್ಕೆ ನೇತು ಹಾಕಿಕೊಂಡಿತು. ವಿಕ್ರಮ ಬೇತಾಳನಿಲ್ಲದೆ ಮುನಿಯ ಬಳಿಗೆ ಹೋಗುವಂತಿಲ್ಲ ಎಂದು ಮರದ ಬಳಿಗೆ ಓಡಿದನು. ಮುಂದಿನ ಭಾಗಕ್ಕಾಗಿ ವೀಕ್ಷಿಸಿ. ಧನ್ಯವಾದಗಳು.